ಇದು ನಿಮಗೆ 5000 ರೂಪೀಸ್ ಇಂದ ಸ್ಟಾರ್ಟ್ ಇದೆ. MacBook Air ಲ್ಯಾಪ್ಟಾಪ್ ನಮ್ಮ ಹತ್ರ ಜಸ್ಟ್ 15,000 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಒರಿಜಿನಲ್ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಅಥವಾ ಎಲ್ಲಾದ್ರೂ ಪರ್ಚೇಸ್ ಮಾಡ್ತಿರಲ್ಲ ಶಾಪ್ ಅಲ್ಲಿ ಆ ಶೋರೂಮ್ ಪ್ರೈಸ್ ಅಲ್ಲಿ ಅದಕ್ಕಿಂತ ಕಡಿಮೆ ಇರುವಂತ ಪ್ರೈಸ್ ಅಲ್ಲಿ ಈ ಒಂದು ಶಾಪ್ ನಿಮಗೆ ಯೂಸ್ ಆಗುವಂತದ್ದು 6,000 ಇಂದ ಸ್ಟಾರ್ಟ್ ಆಗುತ್ತೆ. 6,000 ಇಂದ ಸರ್ ಯಾವುದು ಸರ್ 6,000 ಇಂದ 6,000 ಗೆ ಇದು ಕಾಂಪ್ಯಾಕ್ಟ್ ಲ್ಯಾಪ್ಟಾಪ್ ಇದೆ. HP Dell ಲ್ಯಾಪ್ಟಾಪ್ ಏನಾದ್ರು ಪರ್ಚೇಸ್ ಮಾಡ್ತಿರುವಂತವ್ರು ನಮಗೆ ಗೊತ್ತಿರುತ್ತೆ ಬೇಸಿಕ್ ಥಿಂಗ್ಸ್. ಬಟ್ ನೀವು ಲ್ಯಾಪ್ಟಾಪ್ ಶಾಪ್ ಅವರಾಗಿ ನಾನು ನಿಮ್ಗೆ ಕೇಳೋದಾದ್ರೆ ಲ್ಯಾಪ್ಟಾಪ್ ನ ಏನ್ ನೋಡಿ ಪರ್ಚೇಸ್ ಮಾಡಬೇಕು ವೀಕ್ಷಕರು ಸರ್? ಇದು ಮಾರ್ಕೆಟ್ ಪ್ರೈಸ್ ಏನಿದೆ? ಮಾರ್ಕೆಟ್ 22-23 ಇದೆ. ನಿಮ್ಮ ಹತ್ರ 20 ಅರೌಂಡ್ 20 ಏನಿದೆ, ಡಿಸ್ಕೌಂಟ್ ಏನಿದ್ರೆ ಅದು ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 19-18 ಆ ತರನು ಏನಿದೆ ಅದು. ನಮಸ್ತೆ ಗುರುಗಳೇ, ವೆಲ್ಕಮ್ ಟು ಮೈ ನ್ಯೂ ಇನ್ಫಾರ್ಮೇಟಿವ್ ಬ್ಲಾಗ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ಸ್ಗೆ ಫೇಮಸ್ ಇರುವಂತಹ SP ರೋಡ್ಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ಈ ಒಂದು SP ರೋಡಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಲ್ಯಾಪ್ಟಾಪ್ಸ್ ಶಾಪ್ ಸಿಗುವಂಥದ್ದು. ನಿಮಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೀವೇನಾದರೂ ನೋಡ್ತಿದ್ದೀರಾ ಅಂತಂದರೆ ಕನ್ವೀನಿಯಂಟ್ ಪ್ರೈಸಲ್ಲಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ಮೊಬೈಲ್ ಬಜಾರ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ನಿಮಗೆ ಐಫೋನ್ ಆಗಿರ್ಬೋದು, OnePlus ಆಗಿರ್ಬೋದು, ವಿವೋ ಆಗಿರ್ಬೋದು, ತುಂಬ ಎಲ್ಲ ಮೊಬೈಲ್ಸ್ನ ನಿಮಗೆ ಕಡಿಮೆ ಪ್ರೈಸಲ್ಲಿ ಒಂದು ಮೊಬೈಲ್ ಬಜಾರ್ ಅಂತ ವಿಡಿಯೋ ಮಾಡಿದ್ದು. ಅದು ಸಿಕ್ಕಾಬಟ್ಟೆ ಹಿಟ್ ಕೂಡ ಆಯಿತು, ತುಂಬಾ ಜನಗಳಿಗೆ ಯೂಸ್ಫುಲ್ ಕೂಡ ಆಯಿತು. ಅದೇ ಥರ ಲ್ಯಾಪ್ಟಾಪ್ ಸೀರೀಸ್ ಮಾಡಿ ಅಂತ ಕೇಳಿದ್ರಿ, ಬಟ್ ನಾನು ಸುಮಾರು ಒಂದು 3-4-5-6 ತಿಂಗಳು ಆಗೋಯ್ತು ಅದು ಮಾಡಿ. ಮತ್ತೆ ನಾನು ಲ್ಯಾಪ್ಟಾಪ್ ಸೀರೀಸ್ ಮಾಡಲೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಡೆಡಿಕೇಟೆಡ್ ಆಗಿ ಲ್ಯಾಪ್ಟಾಪ್ ಬಜಾರ್ ಅಂತ ಮಾಡ್ತಿದ್ದೀನಿ. ಈ ಒಂದು ಲ್ಯಾಪ್ಟಾಪ್ ಬಜಾರಲ್ಲಿ ನಾನು ನಿಮಗೆ ಒಂದು 3 to 4 ಶಾಪ್ಗೆ ವಿಸಿಟ್ ಮಾಡ್ತೀನಿ. ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆಯ ಲ್ಯಾಪ್ಟಾಪ್ನ ಸಿಗುವಂಥ ಈ ಒಂದು ವಿಡಿಯೋ ನಿಮಗಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಅವ್ರ ಮೊಬೈಲ್ ನಂಬರ್ ಕೂಡ ನಾನು ಹಾಕಿರ್ತೀನಿ. ನೀವು ಆ ಶಾಪ್ಗೆ ವಿಸಿಟ್ ಮಾಡಿ ಆ ಪರ್ಟಿಕ್ಯುಲರ್ ಸರ್ವಿಸ್ ಏನಿದೆ ಅದನ್ನ ಪಡ್ಕೋಬೋದು. ನಾವು ನಿಮಗೆ ಮೊದಲನೇ ಶಾಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಒಂದು ಲ್ಯಾಪ್ಟಾಪ್ ಬಜಾರ್ ಸೀರೀಸ್ ಅಲ್ಲಿ ವಿಸಿಟ್ ಮಾಡ್ತಿರುವಂತ ಮೊದಲನೇ ಶಾಪ್ ಇದು. ಬನ್ನಿ ಒಳಗಡೆ ಹೋಗ್ಬೋದು. ಲ್ಯಾಪ್ಟಾಪ್ ಸೀರೀಸ್ ಅಲ್ಲಿ ಈ ಒಂದು ಲ್ಯಾಪ್ಟಾಪ್ ಶಾಪ್ ಅಲ್ಲಿ ನಮ್ಗೆ ಏನೇನು ಸರ್ವಿಸ್ ಸಿಗುತ್ತೆ, ಲ್ಯಾಪ್ಟಾಪ್ ಯಾವ್ಯಾವ ಪ್ರೈಸ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ, ಯಾವ್ಯಾವ ಸಾಫ್ಟ್ವೇರ್ ಅಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಬನ್ನಿ ನೋಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆರಾಮಿದ್ದೀರಿ? ಇಲ್ಲ ಸರ್, ನಿಮ್ಮ ಶಾಪಲ್ಲಿ ಸಿಗುವಂತ ಲ್ಯಾಪ್ಟಾಪ್ ಪ್ರೈಸಸ್ ಮತ್ತೆ ಆ ಲ್ಯಾಪ್ಟಾಪ್ ಸರ್ವಿಸ್ ಅವೈಲೇಬಲ್ ಏನೇನಿದೆ ಅಂತ ನಮ್ಮ ವೀಕ್ಷಕರಿಗೆ. ನಮ್ಮ ಹತ್ರ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಏನೇನು ಸಾಫ್ಟ್ವೇರ್ ಕೆಲಸ ಇದ್ರಿ ಅಥವಾ ಮದರ್ ಬೋರ್ಡ್ ಕೆಲಸ ಇರಲಿ, ಕೀಬೋರ್ಡ್ ರಿಪ್ಲೇಸ್ ಮಾಡೋದಿರಲಿ, ನಿಮಗೆ SSD, ಹಾರ್ಡ್ ಡಿಸ್ಕ್, ರ್ಯಾಮ್, ಏನೇನು ಅಪ್ಡೇಟೇಷನ್ ಇದೆಯೋ ಅಥವಾ ಸ್ಕ್ರೀನ್ ಪ್ರಾಬ್ಲಮ್ಮು ಏನೇ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀವಿ. 40 minutes ಅಲ್ಲಿ ನಾವು ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡ್ಕೊಡ್ತೀವಿ. ಲ್ಯಾಪ್ಟಾಪ್ ಏನಾದರೂ ಪರ್ಚೇಸ್ ಮಾಡ್ತಿರುವಂಥವ್ರು ನಮಗೆ ಗೊತ್ತಿರುತ್ತೆ ಬೇಸಿಕ್ ಥಿಂಗ್ಸ್. ಬಟ್ ನೀವು ಲ್ಯಾಪ್ಟಾಪ್ ಶಾಪ್ ಅವರಾಗಿ ನಾನು ನಿಮ್ಗೆ ಕೇಳೋದಾದ್ರೆ ಲ್ಯಾಪ್ಟಾಪ್ನ ಏನ್ ನೋಡಿ ಪರ್ಚೇಸ್ ಮಾಡಬೇಕು ವೀಕ್ಷಕರು? ಪರ್ಚೇಸ್ ಮಾಡೋರು ಫಸ್ಟ್ ಪಾಯಿಂಟ್ ಕಸ್ಟಮರ್ಸ್ ಕಾನ್ಫಿಗರೇಷನ್ ನೋಡ್ತಾರೆ, ಪ್ರೈಸಸ್ ನೋಡ್ತಾರೆ. ಸೊ ನಮ್ಮ ಹತ್ರ ಪ್ರೈಸಸ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಇದೆ. ಇಲ್ಲಿ ನೋಡಿ, ಇದು ಕೋಟ್ ಸ್ಟುಡಿಯೋ ಅಂತ ಮಕ್ಕಳ ಪರ್ಪಸ್ಗೆ, ಸ್ಕೂಲ್ ಪರ್ಪಸ್ಗೆ ಇದೆಲ್ಲ ಆರಾಮಾಗಿ ಯೂಸ್ ಆಗುತ್ತೆ. ಸೊ ಇದು ನಿಮಗೆ 5,000 ರೂಪೀಸ್ ಇಂದ ಸ್ಟಾರ್ಟ್ ಇದೆ. 5,000 ಇಂದ ಸ್ಟಾರ್ಟ್ ಇದೆ. ಸೊ ಇದರಿಂದ ನಿಮಗೆ ಸ್ವಲ್ಪ ಹೈಯರ್ ಎಂಡ್ ಬೇಕು ಅಂದ್ರೆ 7,000. ಇದು ನಿಮಗೆ ಕೋಟ್ ಸ್ಟುಡಿಯೋ ಅಂತ ಬರುತ್ತೆ. ಕೋಟ್ ಸ್ಟುಡಿಯೋ. ಸೊ ನಿಮ್ಗೆ i3 ನಲ್ಲಿನೂ ಇದೆ. i3 ನಿಮಗೆ 7,000 ರೂಪೀಸ್ ಅಲ್ಲಿ 7,000 ಸ್ಟಾರ್ಟ್ ಇದೆ. i3 i5 ನಿಮಗೆ 9,000 to 8,000 ಇಲ್ಲಿ ಇದೆ ನೋಡಿ. ಓಕೆ, ಇಲ್ಲಿದೆ. ಇದು ನಿಮಗೆ i5 4GB ರ್ಯಾಮ್, 500GB ಹಾರ್ಡ್ ಡಿಸ್ಕ್ ಆ ತರ ಬರುತ್ತೆ. ಇದು 9,000. ನೆಗೋಷಿಯೇಷನ್ ಮಾಡಬಹುದು, ಇನ್ನು ಕಮ್ಮಿನೂ ಆಗುತ್ತೆ. ಪ್ರೈಸ್ ನೀವು ಹೇಳೋದು ಫಿಕ್ಸ್ ಅಲ್ಲ, ನಮ್ಮಿಂದ ಕಮ್ಮಿನೂ ಆಗುತ್ತೆ. ನಿಮ್ಗೆ ಎಷ್ಟು ಬಜೆಟ್, ನಿಮ್ ಬಜೆಟ್ ಇಂದಾನು ನಾವು ಕೊಡಕ್ ರೆಡಿ ಇದ್ದೀವಿ. ಸರ್ ಯಾವ್ಯಾವ ಕಂಪನಿ ಲ್ಯಾಪ್ಟಾಪ್ಸ್ ಇದೆ? ಲೆನೋವಾ ಇದೆ, ಸೋನಿಯೋ ಇದೆ, ಡೆಲ್ ಇದೆ, HP ಇದೆ. ನಿಮ್ಗೆ ಲೇಟೆಸ್ಟ್ ವರ್ಷನ್ಸ್ ಬೇಕಂದ್ರೂ ನನ್ನ ಹತ್ರ ಇದೆ. ಲೇಟೆಸ್ಟ್ ವರ್ಷನ್ ಅಂದ್ರೆ ನೋಡಿ, ಇದು ಮ್ಯಾಕ್ಬುಕ್ ಇದೆ, ಡೆಲ್ ಇದೆ. ಡೆಲ್ ನಿಮಗೆ i5 10th ಜನರೇಷನ್ ಲ್ಯಾಪ್ಟಾಪ್ ಇದು. 10th ಜನರೇಷನ್ ಲ್ಯಾಪ್ಟಾಪ್. ಇದು ನಿಮ್ಗೆ ಬಿಲ್ ಅಲ್ಲಿ ಮಿನಿಮಮ್ ಅಂದ್ರೂ 90,000 ಇರುತ್ತೆ. ಸೊ ನಮ್ಮ ಹತ್ರ ಇದು ನಿಮ್ಗೆ ವಿತ್ 6 month ವಾರಂಟಿ ಜೊತೆನಲ್ಲಿ ನಾವು ಇಲ್ಲಿ ನಿಮ್ಗೆ 25,000 ಕೊಡ್ತೀರಾ? ಬಾಕ್ಸ್ ಪೀಸ್ ಕೊಡ್ತೀನಿ. ಬಾಕ್ಸ್ ಪೀಸ್ ವಿತ್ ಬಿಲ್ ಕೊಡ್ತೀನಿ. ಸರ್ ಇದು ಮ್ಯಾಕ್ ಅಲ್ಲಿ ನಿಮ್ಗೆ ನೋಡಿ ಈ ತರ ಇದೆ. M2 ಅಂತಾರೆ ಇದಕ್ಕೆ. ಇದು ಲೇಟೆಸ್ಟ್. ಇದು 1 lakh. ಹೊಸದು ಪ್ರೈಸ್ ಎಷ್ಟು ನೀವು ಕೊಡ್ತಿರೋದು? ಈಗ ಹೊಸ ಪ್ರೈಸ್ ಇದು 1,30,000 ಸಮಥಿಂಗ್ ಇದೆ. ಸೊ ಈಗ ನಾವು ನಮ್ಮ ಹತ್ರ ಇವಾಗ ನಿಮ್ಗೆ ಬರೀ 30,000 ಗೆ ನಾನು ಕೊಡ್ತೀನಿ. 30,000 ವಿತ್ 6 month ವಾರಂಟಿ. 6 months ವಾರಂಟಿ ಕೂಡ ಇದೆ. ಸರ್ ಇದ್ರದ್ದು ಏನೇ ಪ್ರಾಬ್ಲಮ್ ಅಂದ್ರೂ ನಾವು ಏನೇ ಇರಲಿ, ಫಿಸಿಕಲ್ ಡ್ಯಾಮೇಜ್ ಅಂಡ್ ಬರ್ನಿಂಗ್ ವಾರಂಟಿ ಇದು ಎರಡಕ್ಕೆ ಇರಲ್ಲ. ಏನೇ ಪ್ರಾಬ್ಲಮ್ ಇರಲಿ ತಗೊಂಡ್ ಬನ್ನಿ, ಹ್ಯಾಂಡ್ ಟು ಹ್ಯಾಂಡ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಓಕೆ ಓಕೆ ಓಕೆ. ದೆನ್ ನೆಕ್ಸ್ಟ್ ಇದು ನೋಡಿ, ಇದು ಚೆನ್ನಾಗಿದೆ. ಇದು i5 7th ಜನರೇಷನ್ ಲ್ಯಾಪ್ಟಾಪ್. 7th ಜನರೇಷನ್. ಎಸ್, ಓಕೆ, ಅಬ್ಸಲ್ಯೂಟ್ಲಿ 7th ಜನರೇಷನ್ ಲ್ಯಾಪ್ಟಾಪ್. ಆರಾಮಾಗಿ ಚೆಕ್ ಮಾಡಿ, ವಿತ್ ವಾರಂಟಿ ಎಲ್ಲ ಇರುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ನಾವು ಫೇಸ್ ಮಾಡ್ತೀವಿ, ಏನು ಟೆನ್ಷನ್ ಇಲ್ಲ. ಓಕೆ ಸರ್, ಬೇರೆ ಏನು ಸರ್ವಿಸ್ ಅವೈಲೇಬಿಲಿಟಿ ಇದೆ? ಅವೈಲೇಬಲ್ ನಮ್ಮ ಹತ್ರ ನೋಡಿ, ಒಳಗಡೆನೂ ಇದೆ. ಅಂಗಡಿ ನಮ್ದು ಒಳಗಡೆನೂ ಬನ್ನಿ ನೋಡಿ. ಒಳಗಡೆ ನೋಡಿ,
ಇಲ್ಲೇ ಸರ್ವಿಸ್ ಕೂಡ ಅವೈಲೇಬಿಲಿಟಿ ಲ್ಯಾಪ್ಟಾಪ್ಸ್ ಬಂದಿದೆ ಇಲ್ಲಿ ನೋಡಿ, ನೀವು ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆಲ್ ನಿಮಗೆ ಸರ್ವಿಸಸ್, ಆಲ್ ಸರ್ವಿಸ್, ಏನೇ ಯಾವುದೇ ಲ್ಯಾಪ್ಟಾಪ್ ಇರಲಿ, ಯಾವುದೇ ಇದಿರಲಿ, ನಮ್ಮ ಹತ್ರ ಸರ್ವಿಸ್ ಫುಲ್ ಅವೈಲೇಬಲ್ ಇದೆ ನೋಡಿ. ಎಲ್ಲ ಇದು ಲ್ಯಾಪ್ಟಾಪ್ ಸೇಲ್ಸ್ ಪರ್ಪಸ್ ಮಡಗಿರೋದು ನಾನು. ನಿಮಗೆ ಏನ್ ಪ್ರೈಸ್ ಇದೆಯೋ ನಿಮ್ಮ ಹತ್ರ ಏನ್ ಬಜೆಟ್ ಇದೆಯೋ ಆ ಬಜೆಟ್ ಅಲ್ಲಿ ನನ್ನ ಹತ್ರ ಲ್ಯಾಪ್ಟಾಪ್ ಫುಲ್ ಬೇಸಿಕ್ ಬಜೆಟ್ ಇಂದ ಅದು ಕೂಡ ಅದನ್ನು ಇದೆ ನೋಡಿ. ಇದು ಮಿನಿ ಲ್ಯಾಪ್ಟಾಪ್, ಇದನ್ನು ನೋಡಿ, ಇದನ್ನು ಸಿಗುತ್ತೆ ನಾನು. ಮಿನಿ ಲ್ಯಾಪ್ಟಾಪ್, ಮಿನಿ ಲ್ಯಾಪ್ಟಾಪ್ 3500 rupees ನಾನು ಕೊಡ್ತೀನಿ. 3500 rupees 3500 rupees ಕೊಡ್ತೀನಿ ಇದು. ಆಮೇಲೆ ನೋಡಿ, ಇದು AMD ಅಂತಾರೆ ಇದಕ್ಕೆ, AMD ಲ್ಯಾಪ್ಟಾಪ್. AMD ಇದರಲ್ಲಿ ಮಾಮೂಲಿ ಲ್ಯಾಪ್ಟಾಪ್ ಏನ್ ಡಿಫರೆನ್ಸ್ ಸರ್? ಇದು AMD ಅಂದ್ರೆ ಗೇಮಿಂಗ್ ಪರ್ಪಸ್ ಅಲ್ಲಿ ಇದು ಯೂಸ್ ಮಾಡಿ. ಗ್ರಾಫಿಕ್ ಅಂತ ಕೇಳ್ತಾರೆ, ಗ್ರಾಫಿಕ್ ಗ್ರಾಫಿಕ್ ಅವೈಲೇಬಲ್ ಇರುತ್ತೆ AMD ನಲ್ಲಿ. ಸೊ ಆ ತರ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಇದು ನೋಡಿ, Lenovo ThinkPad ಸೀರೀಸ್, ಇದು i7 ಜನರೇಷನ್. ಇದು ನಿಮಗೆ 22,000 ಗೆ ಕೊಡ್ತೀವಿ. ಜನರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಜನರೇಷನ್ ಮೇಲೆ ಡಿಪೆಂಡಬಲ್ ಎಲ್ಲ ಇರುತ್ತೆ. i7 8th ಜನರೇಷನ್, 16GB RAM, 512 SSD, 16GB RAM, 16GB RAM ಬರುತ್ತೆ. ಇದು ನಿಮಗೆ ಬರೀ 22,000 ಗೆ 22,000 ಅಲ್ಲಿ ಕೊಡುತ್ತೆ. ಅರೌಂಡ್ 20 ಅಲ್ಲೂ ಬಂದ್ಬಿಡುತ್ತೆ. ಬನ್ನಿ ನೆಗೋಷಿಯೇಟ್ ಮಾಡೋಣ. ಮುಂದೆ ಬಂದ್ರೆ ನೋಡ್ಬಿಟ್ಟು ನಿಮ್ಗೆ ಹೆಂಗ್ ಸ್ಯಾಕ್ರಿಫೈಸ್ ಆಗುತ್ತೆ ಆ ತರ ನಾನು ಬಜೆಟ್ ಅಲ್ಲಿ ಕೊಡ್ತೀನಿ. ಸರ್, ಇನ್ನೊಂದೇನು ಅಂದ್ರೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಪರ್ಚೇಸ್ ಮಾಡಾದ್ಮೇಲೆ ಅದ್ರದ್ದು ಸರ್ವಿಸ್ ಕೊಡ್ತೀರಲ್ಲ, ಇನ್ ಕೇಸ್ ಕಸ್ಟಮರ್ ತಗೊಂಡೋಗಿ ಮತ್ತೆ ರಿಟರ್ನ್ ಬಂದಾಗ ನೀವು ಮತ್ತೆ ಯಾವ ತರ ಅವ್ರಿಗೆ ಟ್ರೀಟ್ ಮಾಡ್ತೀರಾ? ಟ್ರೀಟ್ ಮಾಡ್ತೀವಿ ಸರ್. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಬೇಡ ಈ ಲ್ಯಾಪ್ಟಾಪ್, ನಮ್ಗೆ ಬೇರೆ ನೋಡ್ತಾ ಇದೀವಿ, ಅದರಲ್ಲಿ ನೀವು ಚೇಂಜ್ ಮಾಡ್ಕೊಡ್ತೀರಾ? ಚೇಂಜ್ ಮಾಡ್ಕೊಡ್ತೀವಿ. ಅದು ನೆಗೋಷಿಯೇಟ್ ಏನು ಅದರಲ್ಲಿ ಪ್ರೈಸಸ್ ಹೆಂಗಿರುತ್ತೆ ಆ ಬಜೆಟ್ ಇಂದ ನಾನು ಚೇಂಜ್ ಮಾಡ್ಕೊಡ್ತೀರಾ? ಚೇಂಜ್ ಮಾಡ್ಕೊಡ್ತೀನಿ. ಲ್ಯಾಪ್ಟಾಪ್ ತಗೊಳ್ಳಿ ನಮ್ಮ ಹತ್ರ, ಆರಾಮಾಗಿ ನಿಮ್ಗೆ ಒಂದು ಕೀಬೋರ್ಡ್ ಮೌಸ್ ಹಾಗೆ. ಓಕೆ, ಲ್ಯಾಪ್ಟಾಪ್ ತಗೊಳ್ಳಿ, ಲ್ಯಾಪ್ಟಾಪ್ ಜೊತೆನಲ್ಲಿ ನಿಮ್ಗೆ ನೋಡಿ ನಮ್ಮಿಂದ ಒಂದು ಕೀಬೋರ್ಡ್ ಫ್ರೀ ಕೊಡ್ತೀರಾ? ಓಕೆ, ಮೌಸು ಇದೆ, ಎಲ್ಲ 100% ಎಲ್ಲ ಇಟ್ಕೊಡ್ತೀವಿ. ಆರಾಮಾಗಿ ಬಂದು ನಮ್ಮ ಅಂಗಡಿಗೆ ನೋಡಿ. MSN ಕಂಪ್ಯೂಟರ್ಸ್, ವಿಶಾಲ್ ಎಲೆಕ್ಟ್ರಾನಿಕ್ ಆಪೋಸಿಟ್ ಅಲ್ಲಿ ನಮ್ಮ ಅಂಗಡಿ ಇದೆ, MSN ಕಂಪ್ಯೂಟರ್ಸ್ ಅಂತ. ಇಲ್ಲಾಂದ್ರೆ ಲೊಕೇಶನ್ ಹಾಕಿದ್ರು ಆನ್ಲೈನ್ ಅಲ್ಲಿ ನಮ್ದು ಇದೆ, ಆನ್ಲೈನ್ ಸರ್ವಿಸ್. ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸಿಗ್ತೀರಾ? ಡಿಸ್ಪ್ಲೇ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಏನೇ ಇದ್ರೂ ನಾನು ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್. ನಾನು ಇವಾಗ ವಿಸಿಟ್ ಮಾಡ್ತಿರುವಂತ 2ನೇ ಶಾಪಲ್ಲಿ ಏನ್ ಸಿಗತ್ತೆ ಅಂತ ನೋಡೋಣ. ಆಕ್ಚುಲಿ ಈ ಒಂದು ಶಾಪಲ್ಲಿ ನಿಮ್ಗೆ ಹೊಸ ಬಾಕ್ಸ್ ಪೀಸ್ ಮಾತ್ರ ಸಿಗುವಂಥದ್ದು. ಬಾಕ್ಸ್ ಪೀಸ್ ಹೇಗೆ ಅಂತಂದ್ರೆ, ಒರಿಜಿನಲ್ ನೀವೇನಾದ್ರೂ ಆನ್ಲೈನ್ ನಲ್ಲಿ ಅಥವಾ ಎಲ್ಲಾದ್ರೂ ಪರ್ಚೇಸ್ ಮಾಡ್ತಿರಲ್ಲ ಶಾಪಲ್ಲಿ, ಆ ಶೋರೂಮ್ ಪ್ರೈಸ್ ಅಲ್ಲಿ ಅದಕ್ಕಿಂತ ಕಡಿಮೆ ಇರುವಂತ ಪ್ರೈಸ್ ಅಲ್ಲಿ ಈ ಒಂದು ಶಾಪ್ ನಿಮ್ಗೆ ಯೂಸ್ ಆಗುವಂಥದ್ದು. ಆ ಶಾಪ್ನ ಓನರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆರಾಮಿದ್ದೀರಿ? ಹೌ ಆರ್ ಯು? ಜಿತ್ತು. ಓಕೆ ಸರ್, ನಿಮ್ಮ ಶಾಪಲ್ಲಿ ಸಿಗುವಂತ ಸರ್ವಿಸ್ ಹಾಗೂ ಅವೈಲೇಬಿಲಿಟಿ ಇರುವಂತ ಮೆಟೀರಿಯಲ್ ಯಾವುದು ಹೇಳಿ ಸರ್? HP new one piece i5 12 generation, 8GB 512GB, 15.6 with Windows 11 and with MS Office. 15.6 full display size with Windows 11 with MS Office. Market and the 5,000 ಕಡಿಮೆ. 5,000 ಕಡಿಮೆ ಆಗುತ್ತೆ. ಓಕೆ, ಮಾರ್ಕೆಟ್ ಪ್ರೈಸ್ ಇಂದ ಏನ್ ಪ್ರೈಸ್ ಇದೆ ಇದು? ಮಾರ್ಕೆಟ್ ಸೇಲ್ ಪ್ರೈಸ್, ಮಾರ್ಕೆಟ್ ಇಂದ 5,000 ಕಡಿಮೆ ಆಗುತ್ತೆ. ಏನ್ ಪ್ರೈಸ್ ಇದೆ ಇದು? ಏನ್ ಬ್ರ್ಯಾಂಡ್ ಇದು? HP brand. ಓಕೆ, ಎಷ್ಟಿದೆ ಪ್ರೈಸ್ ಇದು? 45,000. ನೀವು 40 ಅರೌಂಡ್ ಅಲ್ಲಿ ಕೊಡ್ತೀರಾ? ಓಕೆ, ಜೊತೆಗೆ ಏನೇನ್ ಕೊಡ್ತೀರಾ? ಒಂದು ಬ್ಯಾಗ್ ಕೊಡ್ತೀನಿ, ಒಂದು ಮೌಸ್, ಒಂದು ಸ್ಕ್ರೀನ್ ಕಾರ್ಡ್, ಆಲ್ ಇನ್ ಒನ್ ಫ್ರೀ. ಓಕೆ, ಇದು ಸಪರೇಟ್ ಇದು? ಸಪರೇಟ್ ಕೀಬೋರ್ಡ್ ಒಂದು ಗಿಫ್ಟ್ ಕೊಡ್ತೀನಿ. ಓಕೆ, ಎಷ್ಟಿದು ಕಾಸ್ಟ್ 380 rupees. 380 rupees ಪ್ಲಸ್ ಟ್ಯಾಕ್ಸ್ ನಮ್ಗೆ ಗಿಫ್ಟ್ ಕೊಡ್ತೀನಿ. ಓಕೆ, ಗಿಫ್ಟ್ ತರ ಕೊಡ್ತೀರಿ ಅಂತ ತಗೊಂಡ್ರೆ. ಓಕೆ, ನಿಮಗೆ ಒಂದು 5 to 8,000 ಪ್ರಾಫಿಟ್ ಆದಂಗೆ ಆಗುತ್ತೆ ಹೊಸ ತಗೊಂಡ್ರೆ. ಓಕೆ, ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಶಾಪ್ ಅಲ್ಲಿ ನಿಮ್ಗೆ ಈ ತರ ನಿಮ್ಗೆ ಯೂಸ್ ಆಗುವಂತದ್ದು. ನೀವೇನಾದ್ರೂ ಹೊರಗಡೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಈ ತರ ನಿಮ್ಗೆ ಸಿಗ್ಲಿಕ್ಕಿಲ್ಲ. ಬಟ್ ಈ ತರ ನೀವು SP Road ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಈ ತರ ನಿಮ್ಗೆ ಲ್ಯಾಪ್ಟಾಪ್ ಆಗಿದ್ದು, ಕೀಬೋರ್ಡ್ ಆಗಿರ್ಬೋದು, ಈ ತರ ಮೌಸ್ ಆಗಿರ್ಬೋದು, ನಿಮ್ಗೆ ಎಕ್ಸ್ಟ್ರಾ ಸಿಗುವಂತದ್ದು. ಬನ್ನಿ ಮುಂದ್ಗಡೆ ಶಾಪ್ಗೆ ನೋಡೋಣ ಬೇರೆ ಏನ್ ಸಿಗುತ್ತೆ. ಓಕೆ, ನಾನು ಇವಾಗ ವಿಸಿಟ್ ಮಾಡ್ತಿರುವಂತ 3rd ಶಾಪ್ ಇದು. ಸರ್, ನಿಮ್ ಶಾಪ್ ನೇಮ್? ಕಂಪ್ಯೂಟರ್ ಮೆಗಾ ಐಟಿ. ಕಂಪ್ಯೂಟರ್ ಮೆಗಾ ಐಟಿ. ಓಕೆ, ನಾನು ಇವತ್ತು ಈ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ದೀನಿ. ಈ ಒಂದು ಶಾಪ್ ಅಲ್ಲಿ ನಿಮ್ಗೆ ಸಿಗುವಂತ ಶೋರೂಮ್ ಪ್ರೈಸ್ ಏನಿರುತ್ತೋ ಅದಕ್ಕಿಂತ ಕಡಿಮೆ ನಮ್ಮಲ್ಲಿ ಸಿಗುತ್ತೆ. ಪ್ಲಸ್ ನಾವು ಅದ್ರ ಜೊತೆಗೆ ಆಫರ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಶಾಪಲ್ಲಿ ಏನ್ ಯೂನಿಕ್ನೆಸ್ ಇದೆ ಕಂಪೇರ್ ಟು ಶೋರೂಮ್ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಅವರೇ ಓನರ್ಸ್ ಮಾತಾಡ್ತಾರೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸರ್, ನಮಸ್ತೆ. ಸರ್, ಆರಾಮಿದ್ದೀರಿ? ಸರ್, ನಿಮ್ಮ ಶಾಪಲ್ಲಿ ಸಿಗುವಂತ ಬ್ರ್ಯಾಂಡ್ ಕಂಪ್ಯೂಟರ್ಸ್ ಮತ್ತೆ ಲ್ಯಾಪ್ಟಾಪ್ಸ್ ಮತ್ತೆ ಅದ್ರದ್ದು ಅವೈಲೇಬಿಲಿಟಿ ಏನೇನಿದೆ, ಸರ್ವಿಸ್ ಪ್ಲಸ್ ಫ್ರೀ ಆಫರ್ ಏನಿದೆ ಅಂತ ಹೇಳಿ. ಸ್ಟಾರ್ಟಿಂಗ್ ಲ್ಯಾಪ್ಟಾಪ್ ಬಂದ ಒಂದು 20,000 ಲ್ಯಾಪ್ಟಾಪ್ ಇದೆ. ಅದು ಕಾನ್ಫಿಗರೇಷನ್ ಬಂದ 4 ಬಾಕ್ಸ್ ಪೀಸ್ ಸರ್ ಇದು? ಬಾಕ್ಸ್ ಪೀಸ್. ಓಕೆ, ಕಂಪನಿ ವಾರಂಟಿ, ಡಿಸ್ಟ್ರಿಕ್ಟ್ ಐಟಮ್. ಓಕೆ, AMD Ryzen 4GB RAM, 256 SSD, Windows, MS Office, 20,000 ಸಿಗುತ್ತೆ. 20,000 ಸಿಗುತ್ತೆ. ಸರ್, ಇದು ಮಾರ್ಕೆಟ್ ಪ್ರೈಸ್ ಏನಿದೆ? ಮಾರ್ಕೆಟ್ 22-23 ಇದೆ. ನಿಮ್ಮ ಹತ್ರ 20 ಅರೌಂಡ್ ಕೊಡ್ತೀರಾ? 20 ಏನಿದೆ, ಡಿಸ್ಕೌಂಟ್ ಏನಿದ್ರೆ ಅದು ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 19-18 ಆ ತರನು ಏನಿದೆ ಅದು ಡಿಫರೆನ್ಸ್ ಆಗುತ್ತೆ ಒಂದು 5,000. ಓಕೆ ಸರ್, ಇದ್ರ ಜೊತೆಗೆ ಏನೇನು ಕೊಡ್ತೀರಾ? ಇದ್ರ ಜೊತೆ ಒಂದು ಬ್ಯಾಗ್, ಓಕೆ, ಒಂದು ಮೌಸ್ ವೈರ್ಲೆಸ್, ಓಕೆ, 3-in-1 ಕೀ ಗಾರ್ಡ್, ಮೌಸ್, ಇದು ಎಲ್ಲ ಸಿಗುತ್ತೆ. ಆಮೇಲೆ ಪೆನ್ ಡ್ರೈವ್ ಕೂಡ ಕೊಡ್ತೀರಾ? ಎಷ್ಟು GB ಇದು?
32 GB. 32 GB ಇದು. ಓಕೆ ಸರ್ ಬೇರೆ ಬೇರೆ ನೆಕ್ಸ್ಟ್ ಆಮೇಲೆ ನಿಮಗೆ 30,000 ಸಿಗುತ್ತೆ Ryzen 5 8GB 512 GB ವಿಂಡೋಸ್ MS ಆಫೀಸ್. ಸರ್ ಗೇಮಿಂಗ್ ಲ್ಯಾಪ್ಟಾಪ್ ಯಾವ್ದಿದೆ? ಗೇಮಿಂಗ್ ಲ್ಯಾಪ್ಟಾಪ್ ಇದೆ. ಓಕೆ ಸರ್ ಇದು ಯಾವುದು? i5 12 16GB RAM 512 GB SSD ಅದ್ರ ಬೇಕಂದ್ರೆ 1TB ಮಾಡಬಹುದು. 1TB ಮಾಡಬಹುದು. ಓಕೆ 4GB ಗ್ರಾಫಿಕ್ ಕಾರ್ಡ್. ಅದ್ರ ಗ್ರಾಫಿಕ್ ಕಾರ್ಡ್ 8GB 3050. ಸರ್ ಇದು ಎಕ್ಸ್ಟ್ರಾ ಇದು ಇನ್ಕ್ಲೂಡೆಡ್ ಅಥವಾ ಎಕ್ಸ್ಟ್ರಾ ಸರ್ ಅದು? ಇದು ಇನ್ಕ್ಲೂಡೆಡ್ ವೇರಿಯಂಟ್ ಬರುತ್ತೆ 8GB 6GB ಅದು ಯಾವ ಪ್ರಕಾರ ಬೇಕೋ ಆ ತರ ನಿಮಗೆ ಸಿಗುತ್ತೆ. ಓಕೆ ಡಿಪೆಂಡ್ ಅಪಾನ್ ಗೇಮಿಂಗ್ ಲ್ಯಾಪ್ಟಾಪ್ ಸ್ಟಾರ್ಟಿಂಗ್ ಆಗುತ್ತೆ ಒಂದು 40 45 50 1 lakh ಸ್ಟಾರ್ಟಿಂಗ್ ಪ್ರೈಸ್ 45 ಇಂದ ಸ್ಟಾರ್ಟ್ ಆಗುತ್ತೆ. 1 lakh ಇಂದ ಆಗುತ್ತೆ. ಓಕೆ ಮಾರ್ಕೆಟ್ ಪ್ರೈಸ್ ಎಲ್ಲ ಏನಿದೆ ಅದು? ಸ್ಟಾರ್ಟಿಂಗ್ ಅಂದ್ರೆ ಮಾರ್ಕೆಟ್ ಪ್ರೈಸ್ ನಿಮಗೆ 50 ನಮ್ದು ಪ್ರೈಸ್ 45 ಇರುತ್ತೆ. ಯಾವ ತರ ರೇಂಜ್ ಹೋಗುತ್ತೆ ಅದು ಒಂದು 5 to 6,000 ಡಿಫರೆನ್ಸ್ ಆಗುತ್ತೆ ಮಾರ್ಕೆಟ್ ಗಿಂತ. ಇಲ್ಲ ರೇಂಜ್ ಎಷ್ಟು ಜಾಸ್ತಿ ಹೋಗುತ್ತೆ ಅದು ಡಿಸ್ಕೌಂಟ್ ಜಾಸ್ತಿ ಆಗುತ್ತೆ. ಇವಾಗ 45 ಅಂದ್ರೆ ಇದು 50,000 ಇದೆ. 45 ಅಂದ್ರೆ 5,000. 75 ತಗೊಂಡ್ರೆ ಒಂದು 10,000 12,000 ಒಂದು 15,000 20,000 ಆ ತರ 15 to 20,000 ಡಿಫರೆನ್ಸ್ ಆಗುತ್ತೆ. ಅದು ಡಿಸ್ಕೌಂಟ್. ಅದು ಗೇಮಿಂಗ್ ಲ್ಯಾಪ್ಟಾಪ್ ಅಲ್ಲಿ ನಿಮಗೆ ಗೇಮಿಂಗ್ ಕೀಬೋರ್ಡ್ ಸಿಗುತ್ತೆ ಫ್ರೀ ಆಗಿ. ಅದರ ಬೇರೆ ಆಕ್ಸೆಸರೀಸ್ ಸಿಗುತ್ತೆ. ಓಕೆ ಓಕೆ ಗೇಮಿಂಗ್ ಇದು ಕಂಪೇರ್ ಟು ನಾರ್ಮಲ್ ಕೀಬೋರ್ಡ್ಸ್ ಡಿಫರೆಂಟ್ ಇರುತ್ತೆ. ಗೇಮಿಂಗ್ ಪ್ಲಸ್ ಮೌಸ್ ಪ್ಯಾಡ್ ಅದೆಲ್ಲ ಸಿಗುತ್ತೆ. ಓಕೆ ಥ್ಯಾಂಕ್ ಯು ಸರ್. ಅಲ್ಲಿ ಸಿಗುವಂತಹ ಲ್ಯಾಪ್ಟಾಪ್ಸ್ ಪ್ರೈಸ್ ಮತ್ತೆ ಏನು ಕ್ವಾಲಿಟಿ ಸರ್ವಿಸ್ ಇದೆ ನಿಮ್ದು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಸರ್ ನಮ್ಮ ವೀಕ್ಷಕರಿಗೆ. ಓಕೆ ನಮ್ಮ ಹತ್ರ ವೆರೈಟಿ ಆಫ್ ಲ್ಯಾಪ್ಟಾಪ್ ಸಿಗುತ್ತೆ ರಿಫರ್ಬಿಶ್ಡ್ ಅಲ್ಲಿ. 6,000 ಇಂದ ಸ್ಟಾರ್ಟ್ ಆಗುತ್ತೆ. 6,000 ಇಂದ ಸರ್ ಯಾವುದು ಸರ್? 6,000 ಇಂದ 6,000 ಗೆ ಇದು ಕಾಂಪ್ಯಾಕ್ಟ್ ಲ್ಯಾಪ್ಟಾಪ್ ಇದೆ. HP Dell ಆ ತರದೆಲ್ಲ ಇದೆ. ಓಕೆ ಮತ್ತೆ ಇದು 500GB ಹಾರ್ಡ್ ಡಿಸ್ಕ್ 4GB RAM ಮತ್ತೆ 6 months ವಾರಂಟಿ ಸಿಗುತ್ತೆ. ಓಕೆ ಸರ್ ಇದು ಯಾವ ಲ್ಯಾಪ್ಟಾಪ್? ಮಕ್ಕಳಿಂದ ಸ್ಟಾರ್ಟ್ ಆಗ್ಬಿಟ್ಟು ಡಿಗ್ರಿ ಅವರು ಯೂಸ್ ಮಾಡಬಹುದು. ಓಕೆ ಓಕೆ ಮತ್ತೆ ಇದು i3 ಸ್ಟಾರ್ಟ್ ಆಗಿ 8,000 ಇಂದ 8,000 ಇಂದ ವಿತ್ ಗ್ರಾಫಿಕ್ಸ್ ಓಕೆ HP ಪವಿಲಿಯನ್. ಸರ್ ಏನು ಮೆಮೊರಿ ಬರುತ್ತೆ ಸರ್ ಇದು? ಇದರಲ್ಲಿ 500GB ಹಾರ್ಡ್ ಡಿಸ್ಕ್ 8GB RAM 8GB RAM ವಿತ್ 1 year ವಿತ್ 6 months ವಾರಂಟಿ. 6 months ವಾರಂಟಿ ಬರುತ್ತೆ. ಹೌದು. ಓಕೆ 8,000 ಅಂತ ಹೇಳಿದ್ರಲ್ಲ, ಪ್ರೈಸ್ ನೆಗೋಷಿಯಬಲ್ ಕೂಡ ಆಗುತ್ತೆ? ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್ ಇದು ಸೇಮ್ 8,000 rupees i5 ಲ್ಯಾಪ್ಟಾಪ್. i5 ಲ್ಯಾಪ್ಟಾಪ್ ಡೆಲ್ ಇವಾಗ ನೋಡ್ತೀರಾ? ಹೌದು ಇದು ಡೆಲ್. ಓಕೆ ಡೆಲ್ ಬ್ರ್ಯಾಂಡ್ i5 ಲ್ಯಾಪ್ಟಾಪ್. i5 ಲ್ಯಾಪ್ಟಾಪ್ ಓನ್ಲಿ 8,000 rupees. MacBook Air ಲ್ಯಾಪ್ಟಾಪ್ ನಮ್ಮ ಹತ್ರ ಜಸ್ಟ್ 15,000 rupees ಇಂದ ಸ್ಟಾರ್ಟ್ ಆಗುತ್ತೆ. 2015 4GB RAM 128 SSD ಎಲ್ಲ ಇದೆ. ಇದು ಆಚೆ ತಗೋಬೇಕಾದ್ರೆ ನೀವು 22,000 ಇಂದ ಕಮ್ಮಿ ಎಲ್ಲೂ ಸಿಗಲ್ಲ. ವಿತ್ ವಾರಂಟಿ 6 months ಕೊಡ್ತಾ ಇದೀವಿ ನಾವು. ವಿತ್ ಎಕ್ಸಲೆಂಟ್ ಬ್ಯಾಕಪ್. ಓಕೆ ಸರ್ ಏನು ಮಂತಿಂದ ಆಗಿರುತ್ತೆ ಸರ್ ಇದು? ಇದು 2015 ಮಾಡಲ್. 15 ಮಾಡಲ್. ಓಕೆ ಪ್ರೈಸ್ ಡಿಫರೆನ್ಸ್ ಆಗುತ್ತೆ ಒಂದು 10 to 12,000 ಡಿಫರೆನ್ಸ್ ಆಗುತ್ತೆ ಹೊಸಕ್ಕಿಂತ. ಹೌದು. ಓಕೆ ಸರ್ ಇದಕ್ಕೇನು ವಾರಂಟಿ ಗ್ಯಾರಂಟಿ ಎಲ್ಲ ಇದೆ? 6 months ಗ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ. ಗ್ಯಾರಂಟಿ ಇದೆ. ಓಕೆ ಸರ್ ಏನೇ ಮಧ್ಯದ ಇನ್ ಬಿಟ್ವೀನ್ ಏನಾದರೂ ಆಯ್ತು ಅಂದ್ರೆ ಆರಾಮಾಗಿ ಬಂದ್ಬಿಟ್ಟು ನಿಮ್ಮ ಹತ್ರ ರಿಪ್ಲೇಸ್ ಮಾಡ್ಕೊಂಡು ರಿಪ್ಲೇಸ್ ಮಾಡ್ಬೋದು. ರಿಪ್ಲೇಸು ಇದೆ. ಪೀಸ್ ಟು ಪೀಸ್ ರಿಪ್ಲೇಸ್ ಇದೆ. ಓಕೆ ನೈಸ್. ಸರ್ ಇದು ನಿಮ್ಮ ಹತ್ರ ಯಾವುದೇ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರು ಅದಕ್ಕೆ ವಾರಂಟಿ ಅಂತ ಇದೆ? ವಾರಂಟಿ ಇರುತ್ತೆ. ಓಕೆ ಸರ್ ಇದು MacBook ಅದಕ್ಕೆ ಇದು i7 ಲ್ಯಾಪ್ಟಾಪ್ 1398 16GB RAM ಓಕೆ ವಿತ್ ಗ್ರಾಫಿಕ್ಸ್ ಬರುತ್ತೆ. ಓಕೆ ಓನ್ಲಿ 25,000 rupees. 25,000. ಸರ್ ಇದು ಪರ್ಚೇಸ್ ಮಾಡ್ಬೇಕಂದ್ರೆ ಹೊರಗಡೆ ಎಷ್ಟಾಗುತ್ತೆ ಸರ್ ಇದು? ಹೊರಗಡೆ 35,000-40,000 rupees. 35,000-40,000 ಆಗುತ್ತೆ. ನೀವು 25,000 rupees ವಿತ್ 6 months ವಾರಂಟಿ. ವಿತ್ 6 months ವಾರಂಟಿ. ಹೌದು. ಓಕೆ ಸರ್ ಇದು ಗೇಮ್ ಇದು 1990 Pro. ಓಕೆ MacBook Pro ಲ್ಯಾಪ್ಟಾಪ್. ಓಕೆ ಎಷ್ಟು ಸರ್ ಇದು? ವಿತ್ 4GB ಡೆಡಿಕೇಟೆಡ್ ಗ್ರಾಫಿಕ್ಸ್ ವಿತ್ 16GB RAM 512GB SSD. ಓಕೆ 35,000 rupees. ಇದು HP ProBook 440 G5. ಓಕೆ ಇದು ಬಂದ್ಬಿಟ್ಟು i5 8 generation. ಓಕೆ ವಿತ್ 8GB 256 SSD. 256. ಹೌದು. ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್. ಕಾರ್ಪೊರೇಟ್ ಸೀರೀಸ್. ಓಕೆ ಏನು ಕಾಸ್ಟ್ ಅಲ್ಲಿ ಬರುತ್ತೆ ಸರ್ ಇದು? ಇದು 18,000 ಬರುತ್ತೆ. ನೆಗೋಷಿಯಬಲ್ ಕೂಡ ಆಗುತ್ತೆ. ಡೆಲ್ ಟೈನಿ ಸಿಸ್ಟಮ್ಸ್ 7050 HDMI ಎಲ್ಲ ಬರುತ್ತೆ. i5 7 generation 8GB RAM 256 SSD. ಇದು ಈಸಿ ಕ್ಯಾರಿ ಮಾಡ್ಲಿಕ್ಕೆ ಈಸಿ. ಪ್ಲಸ್ ಕಾರ್ಪೊರೇಟ್ ಆಫೀಸ್ ಎಲ್ಲ ಜಾಸ್ತಿ ಇದೆ ಯೂಸ್ ಮಾಡ್ತಾ ಇರೋದು ಇವಾಗ. ಪ್ಲಸ್ ಮನೆಯಲ್ಲಿ ಕಂಫರ್ಟಬಲ್ ಇರುತ್ತೆ. ಸ್ಪೇಸ್ ಜಾಸ್ತಿ ಇದೆಲ್ಲ. ಏನು ಕಾಸ್ಟ್ ಅಲ್ಲಿ ಬರುತ್ತೆ ಇದೆಲ್ಲ? ಇದು ಜಸ್ಟ್ 9,500 ಅಲ್ಲಿ ಬರುತ್ತೆ. ಓಕೆ ತುಂಬಾ ಲ್ಯಾಪ್ಟಾಪ್ಸ್ ಎಲ್ಲ ಅವೈಲೇಬಲ್ ಇದೆ? ಹೌದು ತುಂಬಾ ಲ್ಯಾಪ್ಟಾಪ್ಸ್ ಅವೈಲೇಬಲ್ ಇದೆ. MacBooks Dell HP Lenovo ಮಲ್ಟಿ ಬ್ರಾಂಡ್ಸ್. ಓಕೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಇಂದ ಎಲ್ಲಾ ತರದ ಬ್ರಾಂಡ್ಸ್ ಇಲ್ಲಿ ಅವೈಲೇಬಲ್. ಗೇಮಿಂಗ್ PCs ಬಿಲ್ಡ್ ಮಾಡ್ಕೊಡ್ತೀವಿ. ನೀವು ಬಿಲ್ಡ್ ಮಾಡ್ಕೊಡ್ತೀರಾ? ಹೌದು. ಓಕೆ ಅಪ್ಗ್ರೇಡಬಲ್ ಇದೆ ನಮ್ಮ ಹತ್ರ ಲ್ಯಾಪ್ಟಾಪ್ಸ್. SSD ನಾರ್ಮಲ್ ಹಾರ್ಡ್ ಡಿಸ್ಕ್ ಇಂದ SSD ಮತ್ತೆ ಅಪ್ಗ್ರೇಡಬಲ್ ಆಫ್ RAMs ಡೇಟಾ ರಿಕವರಿ ಎಲ್ಲ ಇದೆ ನಮ್ಮ ಹತ್ರ. ಓಕೆ ಥ್ಯಾಂಕ್ ಯು ಸರ್. ಆಕ್ಚುಲಿ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಬಂದು ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ, ಕಾಲೇಜ್ ಇವಾಗ ತಾನೇ PU ಕಾಲೇಜ್ ಮುಗಿಸಿ ಡಿಗ್ರಿ ಜಾಯ್ನ್ ಆಗ್ತಿರ್ತಾರೆ. ಅಂಥವ್ರಿಗೆ ಆ ಲ್ಯಾಪ್ಟಾಪ್ಸ್ ತುಂಬಾ ಯೂಸ್ ಆಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಸೊ ಹಂಗಾಗಿ ಅವ್ರಿಗೆಲ್ಲ ಹೊಸ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಆಗೋದಿಲ್ಲ.
ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ನ ಹುಡುಕ್ತಾ ಇರ್ತಾರೆ, ಒಂದು ಜೆನ್ಯೂನ್ ಅಂತ ಶಾಪ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಸೀರೀಸಲ್ಲಿ ನಾನು ಲ್ಯಾಪ್ಟಾಪ್ ಬಜಾರ್ ಅಂತ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಎಲೆಕ್ಟ್ರಾನಿಕ್ ಐಟಮ್ಸ್ನ ನಿಮಗೆ ಸೆಕೆಂಡ್ ಹ್ಯಾಂಡ್ ಸಜೆಸ್ಟ್ ಮಾಡಲೇಬಾರ್ದಾಗಿತ್ತು. ಏನಕ್ಕೆ ಸಜೆಸ್ಟ್ ಮಾಡ್ತಿರೋದು ಅಂತಂದರೆ, ಎಷ್ಟೋ ಜನರಿಗೆ ಲ್ಯಾಪ್ಟಾಪ್ನ ಹೊಸದಲ್ಲ ಸೆಕೆಂಡ್ ಹ್ಯಾಂಡ್ ಕೂಡ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥವರು ಈ ಒಂದು ಕಡಿಮೆ ಬಜೆಟ್ನ ಒಂದು ಸರಿಯಾಗಿ ಚೆಕ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಬಗ್ಗೆ ಗೊತ್ತಿರೋಂಥವ್ರನ್ನ ನೋಡಿಬಿಟ್ಟು ನೀವು ಕರ್ಕೊಂಡೋಗಿ ತಗೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದ್ಸಲಿ ನಾನು ಈ ಥರ ತೋರಿಸಿದ್ದು ನಿಮಗೆ ಯಾವುದೇ ಥರದ ಪ್ರಮೋಷನಲ್ ವಿಡಿಯೋ ಅಲ್ಲ. ನೀವು ಯಾರಾದರೂ ಗೊತ್ತಿರೋಂಥವ್ರನ್ನ ಕರ್ಕೊಂಡೋಗಿ ಅದನ್ನು ಚೆನ್ನಾಗಿ ಚೆಕ್ ಮಾಡಿಬಿಟ್ಟು ನೀವು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ನನ್ನ ಸ್ಮಾಲ್ ಸಜೆಷನು. ನೀವೇನಾದರೂ ಕಾಸ್ಟ್ನ ನಿಯರ್ ಬೈ ಏನಾದರೂ ಹೊಸದ್ರಲ್ಲಿ ಇದ್ದೀರಾ ಅಂತಂದರೆ, ಒಂದು 5,000 to 10,000 ನಿಯರ್ ಬೈ ಅಥವಾ 2,000 to 3,000 ನಿಯರ್ ಬೈ ಇದ್ದೀರಾ ಅಂತಂದರೆ ನೀವು ಹೊಸ ತಗೊಳ್ಳೋದೇ ಬೆಟರು. ಎಲೆಕ್ಟ್ರಾನಿಕ್ ಐಟಮ್ಸ್ನ ನಾವು ಸೆಕೆಂಡ್ ನಂಬೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹೊಸ ತಗೊಳ್ಳಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ನಿಮಗೆ ಒಂದು 4 ರಿಂದ 5 ಶಾಪ್ನ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಲ್ಯಾಪ್ಟಾಪ್ ಸರ್ವಿಸ್ ಕೂಡ ಇತ್ತು, ಹಾಗೆ ಆ ಲ್ಯಾಪ್ಟಾಪ್ ಹೊಸದು ಮತ್ತು ಸೆಕೆಂಡ್ ಹ್ಯಾಂಡ್ ಯಾವ ಥರ ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಏನಾದರೂ ಸ್ಪೆಷಲ್ ಕಂಟೆಂಟ್ ಯೂಸ್ಫುಲ್ ಕಂಟೆಂಟ್ ನಿಮ್ಗೆ ತೊಗೊಂಬರ್ತೀನಿ ಅಂತೇಳಿ ನಾನು ಅಶ್ಯೂರ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮುಂದಿನ ವಿಡಿಯೋದಲ್ಲಿ